ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ಸ್. ಈ ಒಂದು ಚಾಪ್ಟರ್ನ ತಗೊಂಡಾಗ ನೇಮೇ ಹೇಳುತ್ತೆ ಇನ್ ಡೀಟೇಲ್. ಓಕೆ, ನಾವು ಆರ್ಗ್ಯಾನಿಸಮ್ಸ್ ಬಗ್ಗೆ ಮತ್ತು ಪಾಪ್ಯುಲೇಷನ್ಸ್ ಬಗ್ಗೆ ಮತ್ತು ಅವು ಹೇಗೆ ಇಂಟರ್ಯಾಕ್ಟ್ ಮಾಡ್ತಾ ಇದೆ ಎನ್ವೈರ್ಮೆಂಟ್ ಜೊತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನೋಡ್ತೀವಿ. ನಾವು ವೆನ್ ಯು ಡಿಸ್ಕಸ್ ಅಬೌಟ್ ದಿಸ್ ಚಾಪ್ಟರ್ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ನೋ ಸಮ್ ಟರ್ಮ್ಸ್. ಓಕೆ, ಇವಾಗ ಬೇಸಿಕ್ ಯೂನಿಟ್ ಆಫ್ ಎನಿ ಇಕೋಸಿಸ್ಟಮ್ ಇರ್ಬೋದು. ಓಕೆ, ಯಾವುದು ಹಾಗಿದ್ರೆ ಅದು? ದಟ್ ಈಸ್ ಆ್ಯಕ್ಚುಲಿ ದ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್, ಆರ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಅನ್ ಇಂಡಿವಿಜುವಲ್. ಓಕೆನಾ? ಸೊ ಒನ್ ಪರ್ಟಿಕ್ಯುಲರ್ ಇಂಡಿವಿಜುವಲ್, ಬಿ ಇಟ್ ಬಿ ಹ್ಯೂಮನ್ ಆರ್ ಎನಿ ಅದರ್ ಎನಿಮಲ್ ಆರ್ ಪ್ಲಾಂಟ್ಸ್ ಆರ್ ಬ್ಯಾಕ್ಟೀರಿಯಾ ಆರ್ ವೈರಸ್, ಯಾವುದೇ ತಗೊಂಡಾಗಳು ದ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಏನಂತೀವಿ, ದ ಬೇಸಿಕ್ ಲೆವೆಲ್ ಇಟ್ ಇಸ್. ಆಯಿತಾ? ನೆಕ್ಸ್ಟ್, ಸಚ್ ಮಲ್ಟಿಪಲ್ ಇಂಡಿವಿಜುವಲ್ಸ್ ಕಮ್ ಟುಗೆದರ್, ಅದನ್ನೇನಂತ ಹೇಳ್ತೀವಿ? ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಅಲ್ವಾ? ಸಚ್ ಪಾಪ್ಯುಲೇಷನ್ ಇಂಟರ್ಯಾಕ್ಟ್ ವಿತ್ ಅನದರ್ ಸ್ಪೀಶೀಸ್. ಓಕೆ, ಸೊ ದಿಸ್ ಇಂಟರ್ಯಾಕ್ಷನನ್ನು ಎಲ್ಲಿ ನೋಡ್ತೀವಿ? ಕಮ್ಯುನಿಟಿಯಲ್ಲಿ ನೋಡ್ತೀವಿ. ನಾವು ಸಚ್ ಮಲ್ಟಿಪಲ್ ಕಮ್ಯುನಿಟೀಸ್ ಟುಗೆದರ್ ಇಟ್ ಇಸ್ ಕಾಲ್ಡ್ ಬಯೋಮ್. ಆಯಿತಾ? ಸೊ ಈ ಒಂದು ಬೇಸಿಕ್ ಹೈರಾರ್ಕಿಯನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಫಸ್ಟ್ ಯಾವ್ದು ಬರುತ್ತೆ? ಆರ್ಗ್ಯಾನಿಸಮ್ಸ್ ಅಥವಾ ಇಂಡಿವಿಜುವಲ್ಸ್ ಅಥವಾ ಸ್ಪೀಷೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯಾವ್ದು ಬರೋದು? ಪಾಪ್ಯುಲೇಷನ್. ಅದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ? ಕಮ್ಯುನಿಟಿ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಆ್ಯಕ್ಚುಲಿ ದ ಬಯೋಮ್. ಓಕೆ, ನೆಕ್ಸ್ಟ್ ನೋಡಿದಾಗ ಇವಾಗ ಬಯೋಮ್ ಬಗ್ಗೆ ತಿಳ್ಕೊಂಡ್ವಿ, ಕಮ್ಯುನಿಟಿ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಇನ್ ನೇಚರ್ it has also defined certain geographical area based on the temperature, based on the light, based on the precipitation, right? ಸೊ ಇವಾಗ ಇದನ್ನು ನೋಡಿದಾಗ ಯಾವ್ಯಾವ ಥರ ನಾವು ಬೇಸಿಕ್ ಕ್ಯಾಟಗರಿಯನ್ನು ನೋಡ್ಬೋದು. ಆನ್ ಅರ್ತ್ ನಾವು ಕನ್ಸಿಡರ್ ಮಾಡಬೇಕು ಅಂತ ಅಂದರೆ ಯು ಕ್ಯಾನ್ ಆ್ಯಕ್ಚುಲಿ ಸಿ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ವಾ? ದಟ್ ಈಸ್ ದ ಮೇಜರ್ ಕ್ಯಾಟಗರಿ ದಟ್ ಯು ಕ್ಯಾನ್ ಸಿ ಆ್ಯಂಡ್ ಇಟ್ ಈಸ್ ನೋನ್ ಫಾರ್ ಇಟ್ಸ್ ಸ್ಪೀಶೀಸ್ ಡೈವರ್ಸಿಟಿ. ಯಾಕೆ ಹಾಗಿದ್ರೆ? ಬಿಕಾಸ್ ರಿಕ್ವೈರ್ಮೆಂಟ್ ಬೇಕಾಗಿರುವಂತಹ ಒಂದು ಟೆಂಪ್ರೇಚರ್ ಇರ್ಬೋದು, ಲೈಟ್ ಇರ್ಬೋದು, ರೇನ್ ಆಗಿರ್ಬೋದು, ಸಾಯಿಲ್ ಟೆಕ್ಸ್ಚರ್ ಇರ್ಬೋದು, ಹೇಗೆ ಬೇಕೋ ಹಾಗಿದೆ ಅದು. ದಟ್ಸ್ ವೈ ಇಟ್ ಇಸ್ ಸಪೋರ್ಟಿಂಗ್ ಎನ್ ನಂಬರ್ ಆಫ್ ಸ್ಪೀಶೀಸ್ ಓವರ್ ದೇರ್. ನೆಕ್ಸ್ಟ್ ಬರುತ್ತೆ ಡೆಸಿಡಿಯಸ್ ಫಾರೆಸ್ಟ್ ಅಂತ. ಓಕೆನಾ? ಆ್ಯಂಡ್ ಆಲ್ಸೋ ಡೆಸರ್ಟ್ಸ್ ಇದೆ, ಹಾಗೆ ಕೋಸ್ಟಲ್ ಏರಿಯಾಸ್ ಇದೆ. ಸೊ ಈ ಒಂದು 4 ಎಕ್ಸ್ಟ್ರೀಮ್ ಕಂಡೀಷನ್ಸ್ನ ಬೇಸಿಸ್ ಮೇಲೆ ಇಟ್ಕೊಂಡು ದೇ ಹ್ಯಾವ್ ಕ್ಲಾಸಿಫೈಡ್. ಆಯಿತಾ? ಸೊ ನಾವು ವೆನ್ ಯು ಸಿ ದಿಸ್ ಡಿಫ್ರೆಂಟ್ ಟೈಪ್ಸ್, ಯಾಕೆ ಇದು ಡಿಫರ್ ಆಗಿದೆ ಹಾಗಿದ್ರೆ? ನಾನು ಆವಾಗಲೇ ಹೇಳಿದೆ ಇಟ್ ಈಸ್ ಬೇಸ್ಡ್ ಆನ್ ದ ಟೆಂಪ್ರೇಚರ್, ರೇನ್ ಅಲ್ವಾ? ಸೊ ಲೆಟ್ ಅಸ್ ಸಿ ಇನ್ ಡೀಟೇಲ್ ಒನ್ ಬೈ ಒನ್. ಓಕೆ, ಸೊ ವಾಟ್ ಆರ್ ದ abiotic factors that are actually affecting the species composition as well as it is the one that is affecting the population. ಆಯಿತಾ? ಸೊ ಫಸ್ಟ್ ಒನ್ ಇಸ್ ಆ್ಯಕ್ಚುಲಿ ಟೆಂಪ್ರೇಚರ್. ಹೇಗೆ ಟೆಂಪ್ರೇಚರ್ ಮ್ಯಾಟರ್ ಆಗುತ್ತೆ ಅನ್ನೋದು. Temperature is very much important for the internal, that is physiological, as well as the physical behavior. Along with that, temperature is very much important in order to regulate the organism. ಹೇಗೆ ಹಾಗಿದ್ರೆ ನೋಡಿ, ಹೈ ಟೆಂಪ್ರೇಚರ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಅವಾಗ ಏನಾಗುತ್ತೆ? ದ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ಸಮ್ಟೈಮ್ಸ್ ಅವರ್ ಬಾಡಿ ಕೆನಾಟ್ ಟಾಲರೇಟ್ ಅಲ್ವಾ? So our body try to adjust the physiological process so that we can actually tolerate in that particular temperature. ಯಾಕೆ ಹಾಗಿದ್ರೆ ಕೆಲವೊಂದು ಸರಿ ಟಾಲರೇಟ್ ಮಾಡೋಕ್ಕಾಗಲ್ಲ? ಬಿಕಾಸ್ ದ ಎನ್ಸೈಮ್ಸ್ ಆ್ಯಂಡ್ ಪ್ರೋಟೀನ್ಸ್ ವಿಚ್ ಆರ್ ದ ಫಂಕ್ಷನಲ್ ಯೂನಿಟ್ ಆಫ್ ಅವರ್ ಪರ್ಟಿಕ್ಯುಲರ್ ಸೆಲ್ ಅಲ್ವಾ? ಸೆಲ್ ಇಸ್ ದ ಫಂಕ್ಷನ್ ಯೂನಿಟ್ ಅಂತ ಹೇಳ್ತೀವಿ. ಸೆಲ್ ಒಳಗಡೆ ಇರೋದೇನಂದು ಹಾಗಿದ್ರೆ ಇಟ್ ಇಸ್ ಆ್ಯಕ್ಚುಲಿ ದ ಪ್ರೋಟೀನ್ಸ್ ಆಸ್ ವೆಲ್ ಎಸ್ ದ ಎನ್ಸೈಮ್ಸ್, ರೈಟ್? ಅಲಾಂಗ್ ವಿತ್ ದ ನ್ಯೂಕ್ಲಿಕ್ ಆಸಿಡ್ ದಟ್ ಈಸ್ ಆ್ಯಕ್ಚುಲಿ ರೆಗ್ಯುಲೇಟಿಂಗ್ ದ ಎಂಟೈರ್ process. That is very sensitive for temperature. ಸೊ ಟೆಂಪ್ರೇಚರ್ ರೆಗ್ಯುಲೇಷನ್ ಆಗಿಲ್ಲ ಬಾಡಿಯಲ್ಲಿ ಅಂತ ಅಂದಾಗ ತುಂಬ ಕಷ್ಟ ಆಗಬಹುದು. ದ್ಯಾಟ್ಸ್ ದ ರೀಸನ್. ಆಯಿತಾ? ಸೊ ಇವಾಗ ರೆಗ್ಯುಲೇಷನ್ ಬೇಸಿಸ್ ಮೇಲೆ ನೋಡಿದಾಗ ಯು ಆ್ಯಕ್ಚುಲಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಹಿಯರ್. ಆಯಿತಾ? ಫಸ್ಟ್ ಒನ್ ಇಸ್ ಯೂರಿಥರ್ಮಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಅಂದರೆ ದೋಸ್ ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ಆ್ಯಕ್ಚುಲಿ ಟಾಲರೇಟ್ ವೈಡ್ ರೇಂಜ್ ಆಫ್ ಟೆಂಪ್ರೇಚರ್, ಅದನ್ನು ಯೂರಿಥರ್ಮಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಮ್ಯಾನ್, ಡಾಗ್, ಕ್ಯಾಟ್ ಆ ಥರ ತಗೋಬೋದು. ಓಕೆನಾ? ನೆಕ್ಸ್ಟ್ ಒನ್ ಬರುತ್ತೆ, ಅದನ್ನು ಸ್ಟೀನೋಥರ್ಮಲ್ ಅಂತ ಹೇಳ್ತೀವಿ. ಸ್ಟೀನೋಥರ್ಮಲ್ ಅಂತ ಅಂದರೆ ಏನು? ದಿಸ್ ಇಸ್ ನಥಿಂಗ್ ಬಟ್ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಆ್ಯಕ್ಚುಲಿ ನಾಟ್ ಏಬಲ್ ಟು ಟಾಲರೇಟ್ ದ ಎಕ್ಸ್ಟ್ರೀಮ್ ಟೆಂಪ್ರೇಚರ್.
ಆಯಿತಾ. ಅಂದರೆ ಎಕ್ಸ್ಟ್ರೀಮ್ ಆಗಿ ಟೆಂಪ್ರೇಚರ್ ವೇರಿಯೇಷನ್ ಆಗ್ತಾ ಇದ್ದರೆ ದೀಸ್ ಆರ್ಗ್ಯಾನಿಸಮ್ಸ್ ಕೆನಾಟ್ ಆ್ಯಕ್ಚುಲಿ ಟಾಲರೇಟ್. ಎಕ್ಸಾಂಪಲ್ಸ್ ಫಾರ್ ಸ್ಟೀನೋಥರ್ಮಲ್ ಅಂತ ತಗೊಂಡಾಗ you can take the example of crocodiles, you can take the example of snakes. They actually do not have the capacity of actually controlling or regulating the body temperature. ಅದಕ್ಕೆ ಏನಂತೀವಿ, ಅದನ್ನು ಸ್ಟೀನೋಥರ್ಮಲ್ ಅಂತ ಹೇಳ್ತೀವಿ, ಬಿಕಾಸ್ ದೇ ಕೆನಾಟ್ ಟಾಲರೇಟ್ ದ ವೈಡ್ ರೇಂಜ್ ಆಫ್ ಟೆಂಪ್ರೇಚರ್. ಆಯಿತಾ. ನೆಕ್ಸ್ಟ್ ನೋಡೋಣ ವಾಟರ್. ವಾಟರ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಯು ನೋ ವೆರಿ ವೆಲ್, ವಾಟರ್ ಇಸ್ ದ ಬೇಸಿಕ್ ರಿಕ್ವೈರ್ಮೆಂಟ್ ದಟ್ ಎವ್ರಿ ಆರ್ಗ್ಯಾನಿಸಮ್ಸ್ ಹ್ಯಾವ್ ಅಲ್ವಾ. ಸೊ ಪ್ಲಾಂಟ್ಸಲ್ಲಿ ತೊಗೊಂಡಾಗ ಯು ನೋ ವೆರಿ ವೆಲ್, ಫಾರ್ ದ ಫೋಟೋಸಿಂಥಸಿಸ್ ವಾಟರ್ ಇಸ್ ರಿಕ್ವೈರ್ಡ್, ಫಾರ್ ಟ್ರಾನ್ಸ್ಪಿರೇಷನ್ ಪ್ರಾಸೆಸ್ ವಾಟರ್ ಇಸ್ ರಿಕ್ವೈರ್ಡ್, ಫಾರ್ ಹ್ಯೂಮನ್ ಬೀಯಿಂಗ್ ಯು ನೋ ವೆರಿ ವೆಲ್ ವಾಟರ್ ಇಸ್ ದ primary component that is required for the metabolic activities ಅಲ್ವಾ. and also it is very much important in order to regulate the body temperature also. ಓಕೆನಾ. ಸೊ ಈ ವಾಟರಲ್ಲಿ ಕೂಡ ಸಮ್ಟೈಮ್ಸ್ ಏನಾಗುತ್ತೆ, ಸಲೈನಿಟಿ ಇರಬಹುದು. ಸಲೈನಿಟಿ ಅಂತ ತಗೊಂಡಾಗ ಸಮ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಆ್ಯಕ್ಚುಲಿ ಟಾಲರೇಟ್ ವೈಡ್ ರೇಂಜ್ ಆಫ್ ಸಲೈನ್ ಕಂಡೀಷನ್, ಅದನ್ನು ಯುರಿ ಹ್ಯಾಲೈನ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ದ ಮೊಲೈ ಫಿಶ್ ಆರ್ ಗ್ರೀನ್ ಕ್ರ್ಯಾಬ್. ಓಕೆ, ಇದರಲ್ಲಿ ಏನಾಗುತ್ತೆ, ವೈಡ್ ರೇಂಜ್ ಆಫ್ ಸಲೈನಿಟಿಯಲ್ಲೂ ಕೂಡ ಟಾಲರೇಟ್ ಮಾಡ್ಬೋದು. ಸ್ಟೀನೋಹ್ಯಾಲೈನ್ ಅಂತ ನೆಕ್ಸ್ಟ್ ಕ್ಯಾಟಗರಿ ಇದೆ. ದೇ ಕೆನಾಟ್ ಟಾಲರೇಟ್ ವೈಡ್ ರೇಂಜ್ ಆಫ್ ಸಲೈನ್ ಕಂಡೀಷನ್. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನಾಗುತ್ತೆ, ದೇ ಆರ್ ಲಿಮಿಟೆಡ್, ಸೊ ದೇ ಆರ್ ನ್ಯಾರೋ. ಆಯಿತಾ. ಸೊ ಎಕ್ಸಾಂಪಲ್ಸನ್ನು ತೊಗೊಂಡಾಗ ಗೋಲ್ಡ್ ಫಿಶ್ ಅಥವಾ ಹೆಡಾಕನ್ನು ತೊಗೋಬೋದು. ದೇ ಕೆನಾಟ್ ಆ್ಯಕ್ಚುಲಿ ಟಾಲರೇಟ್ ಎಕ್ಸ್ಟ್ರೀಮ್ ಸಾಲ್ಟ್ ಕಂಡೀಷನ್. ಆಯಿತಾ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ವೆನ್ ಇಟ್ ಕಮ್ಸ್ ಟು ದ ಯೂರಿ ಹ್ಯಾಲೈನ್ ಆ್ಯಂಡ್ ಸ್ಟೀನೋಹ್ಯಾಲೈನ್. ನೆಕ್ಸ್ಟ್ ಒನ್ ತೊಗೊಂಡಾಗ ನಾವು pH ಅಂತ ತೊಗೊಳ್ಳೋಣ. pH is also very important. ಓಕೆ, ಈಗ ಏನಾಗುತ್ತೆ, pH is nothing but the particular hydrogen ion concentration ಅಲ್ವಾ. ಸೊ ಇಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಮೇಂಟೈನ್ ದ ಆಸ್ಮೋಟಿಕ್ ಬ್ಯಾಲೆನ್ಸ್. ಈಗ ಆಸ್ಮೋಟಿಕ್ ಬ್ಯಾಲೆನ್ಸ್ ಏನಾದರೂ ಪ್ರಾಪರ್ ಆಗಿಲ್ಲ ಅಂತ ತಕ್ಷಣ ಏನಾಗುತ್ತೆ, ಸೇ ಸ್ಪೆಸಿಫಿಕಲಿ ವೆನ್ ಯು ಡಿಸ್ಕಸ್ ಅಬೌಟ್ ಪ್ಲಾಂಟ್ ಸೆಲ್ಸ್, ದೇ ಅಂಡರ್ಗೋ ಪ್ಲಾಸ್ಮೋಲೈಸಿಸ್ ಅಲ್ವಾ. ಆರ್ ದೇ ಮೈಟ್ ಆಲ್ಸೋ ಎನಿಮಲ್ ಸೆಲ್ಸ್ ಏನಾಗುತ್ತೆ, ಸೇ ದ ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಇದೆ ಅಥವಾ ಕಡಿಮೆ ಇದೆ ಅಂತ ಅಂದಾಗ ದ ಸೆಲ್ ಮೆಟಬಾಲಿಸಮ್ ಆಲ್ಸೋ ವೇರೀಸ್ ಆ್ಯಂಡ್ ದರ್ ಸೈಜ್ ಆಲ್ಸೋ ವೇರೀಸ್. ಸಮ್ಟೈಮ್ಸ್ ಇಟ್ ಮೈಟ್ ಆಲ್ಸೋ ಡ್ಯಾಮೇಜ್ ದ ಸೆಲ್ಸ್. ಸೊ ಇವಾಗ ಸೆಲ್ ಡ್ಯಾಮೇಜ್ ಆಯಿತು ಅಂದಾಗ ದ ಬಾಡಿ ರೆಗ್ಯುಲೇಷನ್ ಕೂಡ ಡ್ಯಾಮೇಜ್ ಆಗುತ್ತೆ, ರೈಟ್. ಸೊ ಇವನ್ ಟು ಹ್ಯಾವ್ ಅ ಪ್ರಾಪರ್ pH in the environment and to have a proper pH in the given condition where the organisms are surviving is very very important. ಆಯಿತಾ. ನೆಕ್ಸ್ಟ್ ನೋಡಿದಾಗ ಇಟ್ ಈಸ್ ಅಬೌಟ್ ಸಾಯಿಲ್. ಸಾಯಿಲ್ ಕಾಂಪೋಸಿಷನ್ ಹೇಗೆ ಇಂಪಾರ್ಟೆಂಟ್ ಆಗುತ್ತೆ, ಯು ನೋ ವೆರಿ ವೆಲ್. ಇವಾಗ ಟೆಂಪ್ರೇಚರ್ ಇರ್ಬೋದು ಅಥವಾ ಲೈಟ್ ಇರ್ಬೋದು, ಇನ್ಯಾವುದೇ ಒಂದು ಫ್ಯಾಕ್ಟರ್ಸನ್ನು ನಾವು ತೊಗೊಂಡಾಗಲೂ ಕೂಡ ದೇ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ದ ಸಾಯಿಲ್, ರೈಟ್. ಫಸ್ಟ್ ಒನ್ ಏನು, ಸಾಯಿಲ್ ಹ್ಯಾಸ್ ಮಲ್ಟಿಪಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ವಾ. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಮಾಡುತ್ತೆ, ದೇ ಆ್ಯಕ್ಚುಲಿ ರೆಗ್ಯುಲೇಟ್, right, and they also increase the nutrition value in the soil that is there. ಇವಾಗ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್, ಓಕೆ, ಸೇ ದೇ ಹ್ಯಾವ್ ದ ಕೆಪಾಸಿಟಿ ಆಫ್ ಟಾಲರೇಟಿಂಗ್ ಟೆಂಪ್ರೇಚರ್ ಅಂತ ಅಂದಾಗ ದೇ ಕ್ಯಾನ್ ಸರ್ವೈವ್ ಇಟ್. ಸಮ್ಟೈಮ್ಸ್ ದೋಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ದಟ್ ಕೆನಾಟ್ ಟಾಲರೇಟ್, in that condition temperature ಹೆಚ್ಚಿಗೆ ಆಯಿತು ಅಂದಾಗ the soil neutrality or fertility also comes down, right. Similarly soil texture, okay, water holding capacity and salinity and pH as well as soil nutritional capacity ಏನಿರುತ್ತಲ್ವಾ, that is directly impacting the vegetation because plants directly depend on soil ಅಲ್ವಾ. ನೆಕ್ಸ್ಟ್ ನೋಡಿದಾಗ ಲೈಟ್ ಅಂತ ತಗೊಳ್ಳೋಣ. ಹೇಗೆ ಲೈಟ್ ರೆಗ್ಯುಲೇಟ್ ಮಾಡ್ತಿದೆ, ಯು ನೋ ವೆರಿ ವೆಲ್, ದ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ದಟ್ ಡೈರೆಕ್ಟ್ಲಿ ಡಿಪೆಂಡ್ ಆನ್ ಲೈಟ್ ಫಾರ್ ಡಯೂರ್ನಲ್ ರೆಗ್ಯುಲೇಷನ್, ಮೈಗ್ರೇಷನ್, suspension, and even we human being depend on light for our day-to-day routine. Similarly, you know very well, light is the basic component and it is important for photosynthesis, and if light is not proper and because of that ಏನಾಗುತ್ತೆ, the photosynthetic capacity reduces or the product that we get from the primary producers ಏನಿದೆ reduce ಆಗುತ್ತೆ. As a result of it, it is not possible to support the particular community. ಆಯ್ತಾ. So now based on this light you also have this classification that is based on the amount of exposure.
especially when it comes to plants. You have long day plants as well as short day plants. Long day plants ಅಂತ ಏನಾಗುತ್ತೆ, those plants that require maximum exposure of sunlight in order to increase their productivity or in order to complete its photoperiodism, ಅದನ್ನೇನಂತೀವಿ ಲಾಂಗ್ ಡೇ ಪ್ಲಾಂಟ್ ಅಂತ ಹೇಳ್ತೀವಿ. ಶಾರ್ಟ್ ಡೇ ಪ್ಲಾಂಟ್ಸ್ ಅಂತ ಏನು, ದೋಸ್ ಪ್ಲಾಂಟ್ಸ್ ದಟ್ ಡು ನಾಟ್ ರಿಕ್ವೈರ್ ಸೋ ಮಚ್ ಆಫ್ ದ ಲೈಟ್ ಎಕ್ಸ್ಪೋಜರ್, ಸ್ಟಿಲ್ ದೇ ಆ್ಯಕ್ಚುಲಿ ಕಂಪ್ಲೀಟ್ their photoperiodic need and they start producing flowers or they start producing the product. So this is the category that is based on light. Okay, so these are actually what all these factors were abiotic factors like temperature, okay, like pH, water, light and soil. Now apart from that humidity irಬಹುದು, okay, also apart from that the basic conditions that is actually managing, like say the weather, okay, or say seasons, or you can say the wind, okay, all these are also going to matter a lot when it comes to the type of vegetation that we have, also to the type of species composition that we have in a given biological area. Organisms and population ಇಂದು ನೀವು ಆಲ್ರೆಡಿ ಸಿನಾಪ್ಸಿಸನ್ನು ನೋಡಿದ್ದೀರಾ ಅಲ್ವಾ. ಇವಾಗ ಕ್ವೆಶನ್ಸನ್ನು ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ದ ಫಸ್ಟ್ ಕ್ವೆಶನ್ ಇಸ್, ದ prickly pear cactus became unusually abundant after its introduction in Australia because it. ಯಾಕೆ ಈ ಒಂದು ಕ್ಯಾಕ್ಟಸ್ ಇದೆ ಅಲ್ವಾ, ಅದರದ್ದು ನಂಬರ್ ಯಾಕೆ ಇನ್ಕ್ರೀಸ್ ಆಯಿತು ವೆನ್ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಆಸ್ಟ್ರೇಲಿಯಾ ಅಂತ. ಎ ಆಪ್ಷನ್ ಇದೆ, ಹ್ಯಾಡ್ ನೋ ಕೋ ಇವಾಲ್ವ್ಡ್ ಹರ್ಬಿವೋರ್ಸ್. ಬಿ, ಫಾರ್ಮ್ಡ್ ನ್ಯೂ ಮೈಕೋರೈಸಲ್ ಅಸೋಸಿಯೇಷನ್. ಸಿ, ಲಾಸ್ಟ್ ಇಟ್ಸ್ ಥಾರ್ನ್ಸ್ ಆ್ಯಂಡ್ ಆಲ್ ಆಫ್ ದೀಸ್ ಅಂತ ಇದೆ. ಆ್ಯಕ್ಚುಲಿ ಹರ್ಬಿವೋರ್ಸ್ ಇದ್ದೇ ಇರುತ್ತೆ ಅಲ್ವಾ. ದೀಸ್ ಹರ್ಬಿವೋರ್ಸ್ ದಟ್ ಆರ್ ಆಲ್ರೆಡಿ ಪ್ರೆಸೆಂಟ್, ದೇ ಆರ್ ನಾಟ್ ಈಟಿಂಗ್ ದೆಮ್. ಅದಕ್ಕೆ ಏನಾಯಿತು, ದಟ್ ನಂಬರ್ ಬಿಕೇಮ್ ಮೋರ್ ಅಲ್ವಾ. ಸೊ ದೇ ಹ್ಯಾಡ್ ನೋ ಕೋ ಇವಾಲ್ವ್ಡ್ ಹರ್ಬಿವೋರ್ಸ್ ಇಸ್ ದ ಬೆಸ್ಟ್ ಆನ್ಸರ್. ಸೊ ರೈಟ್ ಆಪ್ಷನ್ ಏನಾಗುತ್ತೆ, ಎ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವೈ ಯು ನೆವರ್ ಸಿ ಕ್ಯಾಟಲ್ ಆರ್ ಗೋಟ್ಸ್ ಬ್ರೌಸಿಂಗ್ ಆನ್ ವೀಡ್ ಕ್ಯಾಲೋಟ್ರೋಪಿಸ್. ಯಾಕೆ ತಿನ್ನಲ್ಲ ಕ್ಯಾಲೋಟ್ರೋಪಿಸನ್ನ ಅಂತ ಹೇಳಿ ರೀಸನ್ಸ್ ಕೊಟ್ಟಿದ್ದಾರೆ. ಎ, ದ ಪ್ಲಾಂಟ್ ಪ್ರೊಡ್ಯೂಸಸ್ ಹೈಲಿ ಪಾಯ್ಸನಸ್ ಟ್ಯಾನಿನ್. ಬಿ, ದ ಪ್ಲಾಂಟ್ ಪ್ರೊಡ್ಯೂಸಸ್ ಕ್ವಿನೈನ್ ವಿಚ್ ಇಸ್ ಬಿಟರ್ ಇನ್ ಟೇಸ್ಟ್. ಸಿ, ದ ಪ್ಲಾಂಟ್ ಪ್ರೊಡ್ಯೂಸಸ್ ಪಾಯ್ಸನಸ್ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್. ಆ್ಯಂಡ್ ಡಿ, ದ ಪ್ಲಾಂಟ್ ಇಟ್ ಬೇರ್ಸ್ ಪ್ರಿಕಲ್ಸ್. ಸೊ ಏನು ಗೊತ್ತಾ, ರಿಯಾಲಿಟಿಯಲ್ಲಿ ಹೇಳಬೇಕು ಅಂತ ಅಂದರೆ ಗೋಟ್ ಮತ್ತು ಕ್ಯಾಟಲ್ ದೇ ಡೂ ಈಟ್ ಬಿಟರ್ ಲೀವ್ಸ್ ಅಲ್ವಾ. ಆದರೆ ಸ್ಪೆಸಿಫಿಕ್ಕಾಗಿ ಕ್ಯಾಲೋಟ್ರೋಪಿಸ್ ಅಂತ ತೊಗೊಂಡಾಗ ಯಾಕೆ ಅದನ್ನು ತೊಗೊಳ್ಳಲ್ಲ, ಬಿಕಾಸ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ಅ ಕಂಪೌಂಡ್ ವಿಚ್ ಇಸ್ ಆ್ಯಕ್ಚುಲಿ ಹಾರ್ಮ್ಫುಲ್ ಟು ದೇರ್ ಪರ್ಟಿಕ್ಯುಲರ್ physiological functioning when it comes to heart. So it is actually producing poisonous cardiac glycosides. So C is the correct option ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ಪ್ರಿಡೇಟರ್ ರಿಲೇಷನ್ಶಿಪ್. ಪ್ರಿಡೇಷನ್ ಅಂತ ಅಂದರೆ ಏನು, ದ ಪರ್ಟಿಕ್ಯುಲರ್ ಪ್ರಿಡೇಟರ್ ವಿಲ್ ಬಿ ಫೀಡಿಂಗ್ ಆನ್ ಪ್ರೇ ಅಂತ ಹೇಳಿದ್ವಿ ಅಲ್ವಾ. ಸೊ ಇವಾಗ ಈ ಒಂದು ಪೇರ್ಸ್ ಕೊಟ್ಟಿದ್ದಾರೆ, ಯಾವುದು ಆ ಒಂದು ರಿಲೇಷನ್ಶಿಪ್ಪಲ್ಲಿ ಬರಲ್ಲ ಅಂತ ಹೇಳಿ. ಎ, ಟೈಗರ್ ಈಟಿಂಗ್ ಅ ಡೀರ್. ಬಿ, ಪ್ಲಾಂಟ್ ನೆಪೆಂಥಸ್ ಟ್ರ್ಯಾಪಿಂಗ್ ಅನ್ ಇನ್ಸೆಕ್ಟ್. C, bacteria decomposing organic matter. And D, crocodile killing a man. It is actually bacteria decomposing organic matter. ಯಾಕೆ ಹೇಳಿ, ಬಿಕಾಸ್ ಆರ್ಗ್ಯಾನಿಕ್ ಮ್ಯಾಟರ್ ಇಸ್ ಆಲ್ರೆಡಿ ದೇರ್ ವಿಚ್ ಇಸ್ ಆ್ಯಕ್ಚುಲಿ ಡಿಕೇಯಿಂಗ್ ಆ್ಯಂಡ್ ಬ್ಯಾಕ್ಟೀರಿಯಾ ಇಸ್ ದ ಒನ್ ದಟ್ ಇಸ್ ಇನ್ವಾಲ್ವಿಂಗ್ ಇನ್ ಇಟ್ ಅಲ್ವಾ. ದಟ್ ಎಂಟೈರ್ಲಿ ಇಸ್ ಅ ಡಿಫರೆಂಟ್ ಆಸ್ಪೆಕ್ಟ್ ಆಫ್ ಡಿಕಂಪೋಸಿಷನ್ ಪಾತ್ವೇ. ಸೊ ಆ್ಯಕ್ಚುಲಿ ಸಿ ಈಸ್ ದ ಕರೆಕ್ಟ್ ಆನ್ಸರ್ ವಿಚ್ ಇಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ಪ್ರಿಡೇಟರ್ ರಿಲೇಷನ್ಶಿಪ್. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೋಡಿ, ಕಾಂಪಿಟೇಟಿವ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಸ್ಟೇಟಿಂಗ್ ದ್ಯಾಟ್ ಓಕೆ inferior species is eliminated eventually after prolonged competition was given by. Who gave this? Gauss's exclusion principle anta ನಾವು ನೋಡಿದ್ದೀವಿ, right? So what is the correct option? It is Gauss.
ನೆಕ್ಸ್ಟ್ ನೋಡಿ, ವೆನ್ ಟೂ ಸಿಮಿಲರ್ ಸ್ಪೀಷೀಸ್ ಲಿವ್ ಇನ್ ದ ಸೇಮ್ ಏರಿಯಾ ದೇ ಮೇ ಇವಾಲ್ವ್ ಟು ಬಿಕಮ್ ಮೋರ್ ಡಿಫರೆಂಟ್ ಇನ್ ಆರ್ಡರ್ ಟು. ಓಕೆ, ಸೊ ಟೂ ಸಿಮಿಲರ್ ಸ್ಪೀಷೀಸ್ ಇದ್ದಾಗ ಏನಾಗುತ್ತೆ, ದೇ ಬೋತ್ ಡಿಪೆಂಡ್ ಆನ್ ಸೇಮ್ ರಿಸೋರ್ಸಸ್. ಆವಾಗ ಕಾಂಪಿಟೇಷನ್ ಜಾಸ್ತಿ ಆಗೋ ಸಾಧ್ಯತೆಗಳಿವೆ ಅಲ್ವಾ. ಅಟ್ ದ ಸೇಮ್ ಟೈಮ್ ಕಾಂಪಿಟೇಷನ್ ಇದೆ. ಇವಾಗ ನಾವೇ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ದರ್ ಇಸ್ ಅ ಕಾಂಪಿಟೇಷನ್. ಇವಾಗ ಕಾಂಪಿಟೇಷನ್ ಇದ್ದಾಗ ನೀವು ಯಾಕೆ ಹೆಚ್ಚಿಗೆ ಸ್ಟಡಿ ಮಾಡ್ತೀರಾ? ಇನ್ ಆರ್ಡರ್ ಟು ಇನ್ಕ್ರೀಸ್ ಯುವರ್ ಪರ್ಫಾರ್ಮೆನ್ಸ್ ಟು ಗ್ರ್ಯಾಪ್ ದ ಟಾಪ್ ರ್ಯಾಂಕ್. ಕರೆಕ್ಟ್. ಸಿಮಿಲರ್ಲಿ ಇಲ್ಲಿ ನೋಡಿ, ಎ ಓಕೆ ಡಿರೈವ್ ದ ಅದರ್ ಸ್ಪೀಷೀಸ್ ಟು ಎಕ್ಸ್ಟೆನ್ಷನ್, B. Reduce competition. C. Use up the other species resources. D. Reduce genetic variation. ಕಾಂಪಿಟೇಷನ್ ರೆಡ್ಯೂಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಟ್ ಈಸ್ ಬೆಟರ್ ಟು ಇವಾಲ್ವ್ ಆ್ಯಂಡ್ ಬಿ ಏಬಲ್ ಟು ಆ್ಯಕ್ಚುಲಿ ಯೂಸ್ ದ ಅದರ್ ರಿಸೋರ್ಸಸ್ ಆಲ್ಸೋ. ಕರೆಕ್ಟ್. ಸೊ ಏನಾಗುತ್ತೆ ಕರೆಕ್ಟ್ ಆಪ್ಷನ್ ಇಲ್ಲಿ ಸಿ ಆಗುತ್ತೆ, ಯೂಸ್ ಅಪ್ ದ ಅದರ್ ಸ್ಪೀಷೀಸ್ ರಿಸೋರ್ಸಸ್.